ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ಕೋಟಿ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಭಕ್ತವೃಂದಕ್ಕೆಲ್ಲ ಈ ಆಷಾಢ ಮಾಸದ ಅಮಾವಾಸ್ಯೆಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ಬನ್ನಿ. ಈ ಆಷಾಢ ಅಮಾವಾಸ್ಯೆ ವಿಶೇಷವಾಗಿ ನಾವುಗಳು ನಾಗರ ಅಮಾವಾಸ್ಯೆ ಅಂತಂದು ಕರಿತೀವಿ. ಅದರೊಳಗೂ ಇದು ಗುರುವಾರದಂದು ನಡೀತಾ ಇದೆ. ಈ ಗುರುವಾರದಂದು ವಿಶೇಷವಾಗಿ ನೋಡಿ, ಈ ದಿನ ಪುನರ್ವಸು ನಕ್ಷತ್ರ ಮತ್ತು ಪುಷ್ಯಮಿ ನಕ್ಷತ್ರಗಳ ಸಂಧಿಕಾಲನೂ ಸಹ ಇದೆ. ಹೀಗಾಗಿ ಬೆಳಗ್ಗೆ ಪುನರ್ವಸು ನಕ್ಷತ್ರದಲ್ಲಿ ನಡೆದರೆ ಮಧ್ಯಾಹ್ನದ ನಂತರ ಸಂಜೆಯ ವೇಳೆಗೆ ಪುಷ್ಯಮಿ ನಕ್ಷತ್ರದಲ್ಲಿ ನಮಗೆ ಗುರುಪುಷ್ಯಾಮೃತ ಸಿದ್ಧಿಯೋಗವನ್ನು ಸಹ ಕೊಡ್ತಾ ಇದೆ ಈ ಅಮಾವಾಸ್ಯೆ. ಇಂತಹ ಅಮಾವಾಸ್ಯೆಯಲ್ಲಿ ನಾವು ಸಿದ್ಧಿಯೋಗದಲ್ಲಿ ನಡೀತಾ ಇರುವ ಈ ಗುರುಪುಷ್ಯಾಮೃತ ಸಿದ್ಧಿಯೋಗದಲ್ಲಿ ನಡೀತಾ ಇರುವ ಈ ಅಮಾವಾಸ್ಯೆಯಲ್ಲಿ, ಅದರೊಳಗೂ ನಾಗರ ಅಮಾವಾಸ್ಯೆಯಲ್ಲಿ ನಾವು ಏನನ್ನ ಮಾಡಿದರೆ ಸಕಲ ದೋಷಗಳಿಂದಲೂ ಸಹ ಹೊರಗಡೆ ಬರಬಹುದು. ಬನ್ನಿ, ಆ ಎಲ್ಲ ದೋಷಗಳನ್ನು ಮತ್ತು ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ನಮ್ಮ ಸನಾತನ ಪರಂಪರೆಯಲ್ಲಿ ತಿಳಿಸಿರುವಂತೆ ಅಂತಹ ಆಚರಣೆಗಳನ್ನು, ಅಂತಹ ಮಂತ್ರಗಳನ್ನು ನಾವು ಯಾವ ಮಂತ್ರಗಳನ್ನು, ಯಾವ ದೈವಗಳನ್ನು ನಾವು ಆರಾಧನೆಯನ್ನು ಮಾಡುವುದರಿಂದ ವಿಶೇಷ ಫಲಪ್ರಾಪ್ತಿ ಅನ್ನೋದನ್ನು ನಾವುಗಳು ತಿಳಿದುಕೊಳ್ಳೋಣ. ಈ ನಾಗರ ಅಮಾವಾಸ್ಯೆ ವಿಶೇಷವಾಗಿ ಗುರುವಾರನೂ ಸಹ ಬಂದಿರೋದ್ರಿಂದ ಮತ್ತು ಸರ್ವಾರ್ಥ ಸಿದ್ಧಿಯೋಗದಲ್ಲಿ ಗುರುಪುಷ್ಯಾಮೃತ ಸಿದ್ಧಿಯೋಗದಲ್ಲೂ ಸಹ ನಡೀತಾ ಇರೋದ್ರಿಂದ ನಾವುಗಳು ಈ ದಿನ ಏನಪ್ಪ ಮಾಡಬೇಕು ಅಂತಂದರೆ, ವಿಶೇಷವಾಗಿ ಮನೆಯನ್ನ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಮನೆಯನ್ನು ಶುದ್ಧೀಕರಣವನ್ನು ಮಾಡಿ ಮತ್ತು ಹೊಸಲುಗಳನ್ನು, ಮುಖ್ಯ ದ್ವಾರವನ್ನು ಅರಿಶಿನ ಮತ್ತು ಹಾಲಿನಿಂದ ಶುದ್ಧೀಕರಣವನ್ನು ಮಾಡಬೇಕು. ಯಾಕಂತಂದರೆ ಸರ್ವಾರ್ಥ ಸಿದ್ಧಿಯೋಗ ಮತ್ತು ಗುರುಪುಷ್ಯಾಮೃತ ಸಿದ್ಧಿಯೋಗದಿಂದ ಮುಖ್ಯ ದ್ವಾರವನ್ನು ಶುದ್ಧಿಯನ್ನು ಮಾಡಿ ಮತ್ತು ಆ ದಿನ ತುಳಸಿಗೆ ವಿಶೇಷವಾಗಿ ತುಳಸಿಯ ಸಮೀಪದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಣೆಯನ್ನು ಮಾಡುವುದರಿಂದ ಮನೆಯ ಮೇಲೆ ಎಂತಹ ದುಷ್ಟಶಕ್ತಿಗಳ ಪ್ರಭಾವ ಮತ್ತು ಕೆಟ್ಟ ದೃಷ್ಟಿಗಳ ಪ್ರಭಾವ ಅಂತಂದು ಹೇಳ್ತೀವಿ. ಮನೆಯ ಮೇಲೆ ಎಂತಹ ಕೆಟ್ಟ ದೃಷ್ಟಿಗಳೇ ಇರಲಿ, ಎಲ್ಲವೂ ಸಹ ಈ ವಿಷ್ಣು ಸಹಸ್ರನಾಮವನ್ನು ಪಠಣೆಯನ್ನು ಮಾಡುವುದರಿಂದ ದೋಷ ನಿವಾರಣೆ ಆಗ್ತಾ ಬರುತ್ತೆ ವೀಕ್ಷಕರೇ. ಮತ್ತು ಈ ದಿನ ನಾವು ಏನಪ್ಪ ಮಾಡಬೇಕು ಅಂತಂದರೆ, ವಿಶೇಷವಾಗಿ ಸರ್ವಾರ್ಥ ಸಿದ್ಧಿಯೋಗ ಇರೋದ್ರಿಂದ ಮನೆಯಲ್ಲಿ ಕೆಟ್ಟ ಮಾತುಗಳನ್ನು ಆಡುವುದನ್ನು ನಿಲ್ಲಿಸಬೇಕು. ಮಕ್ಕಳಿಗಿರಲಿ, ಯಾರಿಗೇ ಇರಲಿ, ಈ ದಿನ ನೀವುಗಳು, ಏಕೆಂದರೆ ಅಷ್ಟು ದೇವತೆಗಳು ಇರ್ತಾರೆ. ನಂತರ ವಿಶೇಷವಾಗಿ ಅಮೃತ ಸಿದ್ಧಿಯೋಗ ನಡೀತಾ ಇರುತ್ತೆ. ಈ ದಿನ ನಾವು ಏನೇ ಒಂದು ಮಾಡಿದ್ರೂ ಅದು ಅಕ್ಷಯವಾಗುತ್ತೆ. ಆದ್ದರಿಂದ ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ತಾ ಹೋಗಬೇಕು. ಆದಷ್ಟು ನಮ್ಮಲ್ಲಿರುವ ದುರ್ಗುಣಗಳನ್ನು ದೂರ ಸರಿಸ್ತಾ ಹೋಗಬೇಕು. ಅದೇ ನಮಗೆ ನಾಗದೇವರು ವಿಶೇಷವಾಗಿ ಕೊಡ್ತಾ ಇರುವ ಅನುಗ್ರಹ. ಏಕೆಂದರೆ ನಾಗದೇವರು ಅಂತಂದ್ರೇ ಶುದ್ಧತೆಯ ಸಂಕೇತ ಮತ್ತು ಪವಿತ್ರತೆಯ ಸಂಕೇತ ನಾಗದೇವರು. ಅಂತಹ ನಾಗದೇವರನ್ನು ನಾವುಗಳು ಈ ದಿನ ಏನಪ್ಪ ಅಂತಂದರೆ, ಗುರುವಾರ ಇರೋದ್ರಿಂದ ವಿಶೇಷವಾಗಿ ಮೃತ್ತಿಕೆಯನ್ನು ತೆಗೆದುಕೊಂಡು ಬಂದು ಆ ಮೃತ್ತಿಕೆಯಲ್ಲಿ ವಿಶೇಷವಾಗಿ 12 ನಾಗಗಳನ್ನು ಮಾಡಿ ನಿಮ್ಮ ಯಥಾಶಕ್ತಿಯಿಂದ ಮಾಡಿ ಅದನ್ನು ಪೂಜೆಯನ್ನು ಮಾಡಿ, ಅದು ವಿಶೇಷವಾಗಿ ಸಂಜೆ ಹೊತ್ತು ಪೂಜೆಯನ್ನು ಮಾಡಿ ತನಿಯನ್ನು ಎರೆದು ಹಾಲಿನಿಂದ ಅಭಿಷೇಕವನ್ನು ಮಾಡಿ ಆ ನಾಗದೇವರಿಗೆ ವಿಶೇಷವಾದ ಷೋಡಶೋಪಚಾರಗಳಿಂದ ಸ್ವಾಮಿಯನ್ನು ಪೂಜೆಯನ್ನು ಮಾಡಿ 16 ತುಪ್ಪದ ದೀಪಗಳಿಂದ ಅಲಂಕಾರವನ್ನು ಮಾಡಿ ಮತ್ತು ಮಂಗಳಾರತಿಯನ್ನು ಮಾಡುವುದರಿಂದ ಯಾರಿಗೆ ಸಂತಾನದ ಕೊರತೆಗಳು ಉಂಟಾಗ್ತಾ ಇರುತ್ತೆ, ಖಂಡಿತ ಆ ತೊಂದರೆಗಳೆಲ್ಲ ಕ್ಷಣ ಮಾತ್ರದಲ್ಲಿ ನಿವಾರಣೆಯನ್ನು ಮಾಡ್ತಾ ಹೋಗ್ತಾರೆ. ಸಂತಾನ ಫಲಗಳನ್ನು ವಿಶೇಷವಾದ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಏಕೆಂದರೆ ಈ ಗುರುಪುಷ್ಯಾಮೃತ ಸಿದ್ಧಿಯೋಗದಲ್ಲಿ, ಅಮೃತ ಸಿದ್ಧಿಯೋಗದಲ್ಲಿ ನಡೀತಾ ಇರುವ ಈ ನಾಗದೇವರ ಅನುಗ್ರಹವನ್ನು ಪಡೆಯೋದ್ರಿಂದ ಈ ದಿನ ಅಮಾವಾಸ್ಯೆನಲ್ಲಿ ಯಾರಿಗೆ ಸಂತಾನದ ತೊಂದರೆಗಳು ಇಷ್ಟು ದಿನ ಕಾಡ್ತಾ ಇತ್ತು, ಗರ್ಭದ ತೊಂದರೆಗಳು ಕಾಡ್ತಾ ಇತ್ತು, ಯಾರಿಗೆ ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಸಹ
ಸಂತಾನ ಫಲ ನಿಲ್ತಾ ಇಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಅವರು ಈ ದಿನ ಶ್ರದ್ಧಾ ಭಕ್ತಿಯಿಂದ ಕುರಿತು ಆ ನಾಗದೇವರನ್ನ, ಆ ಅನಂತ ವಾಸುಕಿಯನ್ನ ಆರಾಧನೆಯನ್ನ ನೀವು ಮಾಡಿದ್ದೇ ಆದರೆ ಈ ಪ್ರಕಾರವಾಗಿ ಖಂಡಿತ ನಿಮಗೆ ಆ ಸತ್ಸಂತಾನದ ಭಾಗ್ಯವನ್ನ ಅನುಗ್ರಹ ಮಾಡ್ತಾ ಹೋಗ್ತಾನೆ. ನಂತರ ಈ ದಿನ ಪವಿತ್ರ ನದಿಗಳ ಸ್ನಾನವನ್ನು ಮಾಡೋದು, ಸಮುದ್ರ ಸ್ನಾನವನ್ನು ಮಾಡಿ ಪಿತೃಗಳ ತರ್ಪಣವನ್ನು ಕೊಡೋದು, ಪಿತೃಪೂಜೆಯನ್ನು ಮಾಡೋದು. ಏಕೆಂತಂದರೆ ಈ ಆಷಾಢ ಅಮಾವಾಸ್ಯೆನಲ್ಲಿ ನಾವು ವಿಶೇಷವಾಗಿ ಪಿತೃದೇವೋ ಭವ ಅಂತಂದು ಹೇಳ್ತೀವಿ. ಏಕೆಂತಂದರೆ ನಾವು ಪಿತೃಗಳ ಪೂಜೆಯನ್ನು ಮಾಡ್ತೀವಿ. ಆದರೆ ಈ ಆಷಾಢ ಅಮಾವಾಸ್ಯೆ ನಮಗೆ ಏನಂತ ತಿಳಿಸ್ತದೆ ಅಂತಂದರೆ ಆ ಪಿತೃದೇವತೆಗಳು ಮಾಡ್ತಾ ಇದ್ದ ಸಂಸ್ಕಾರ, ಗುರು ಹಿರಿಯರು ತಿಳಿಸಿರುವಂತಹ ಈ ಸಂಸ್ಕಾರಗಳನ್ನು ನಾವು ಮುಂದುವರಿಸಿಕೊಂಡು ಹೋದಾಗ ಮಾತ್ರ ಆ ಪಿತೃಗಳ ಆತ್ಮಕ್ಕೆ ತೃಪ್ತಿ ಸಿಗುತ್ತೆ. ಆಗ ಆ ಪಿತೃದೇವತೆಗಳ ಅನುಗ್ರಹ ನಮ್ಮ ಮೇಲೆ ಉಂಟಾಗ್ತಾ ಹೋಗುತ್ತೆ. ಈ ದಿನ ಮತ್ತು ವಿಶೇಷವಾಗಿ ಗೋಪೂಜೆಯನ್ನು ಮಾಡೋದು, ಗೋದಾನವನ್ನು ಮಾಡೋದು, ಗೋಗ್ರಾಸವನ್ನು ನೀಡೋದು. ಒಟ್ಟಿನಲ್ಲಿ ಗೋಪೂಜೆಯಿಂದ ವಿಶೇಷವಾದ ಫಲವನ್ನು ನಾವು ಪಡಿತಾ ಹೋಗ್ತೀವಿ. ಆದ್ದರಿಂದ ಪ್ರತಿಯೊಬ್ಬ ವೀಕ್ಷಕರು ಸಹ ಈ ದಿನ ಗೋಪೂಜೆಯನ್ನು ಮಾಡೋದು, ದಾನ ಧರ್ಮಗಳನ್ನು ಮಾಡೋದು ಮತ್ತು ವಿಶೇಷವಾಗಿ ಗುರುವಾರ ಈ ಅಮಾವಾಸ್ಯೆ ನಡೀತಾ ಇದ್ದರಿಂದ ನಿಮ್ಮ ಗುರುಗಳ ಬಳಿಯಲ್ಲಿ ಹೋಗಿ ಪಾದ ಪೂಜೆಯನ್ನು ಮಾಡೋದು, ಗುರುಗಳ ಸೇವೆಯನ್ನು ಮಾಡೋದು, ಗುರುಗಳಿಗೆ ಸಹಾಯವನ್ನು ಮಾಡೋದರಿಂದ ವಿಶೇಷವಾದ ಧನಪ್ರಾಪ್ತಿ ಉಂಟಾಗ್ತಾ ಹೋಗುತ್ತೆ. ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಉಂಟಾಗ್ತಾ ಹೋಗುತ್ತೆ. ಇನ್ನು ಈ ಆಷಾಢ ಅಮಾವಾಸ್ಯೆಯನ್ನು ನಾವು ಇನ್ನೊಂದು ರೀತಿಯಿಂದ ಏನನ್ನು ಕರಿತೀವಿ ಅಂತಂದರೆ ಭೀಮನ ಅಮಾವಾಸ್ಯೆ ಅಂತಂದು ಸಹ ನಾವು ಕರಿತಾ ಹೋಗ್ತೀವಿ. ಈ ಆಷಾಢ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಅಂತಂದು ಭೀಮೇಶ್ವರ ಸ್ವಾಮಿ ವ್ರತ ಅಂತಂದೇ ಕರಿತಾ ಹೋಗ್ತೀವಿ. ಸ್ವಾಮಿಯ ಪಾರ್ವತಿ ಪರಮೇಶ್ವರರನ್ನು ಈ ದಿನ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ಹೋಗ್ತೀವಿ. ಇನ್ನು ದಕ್ಷಿಣ ಭಾರತದ ಕಡೆಯಲ್ಲಿ ಕೆಲವೊಬ್ಬರು ಎಲ್ಲ ಕಡೆನೂ ಸಹ ತಮ್ಮ ಪತಿಗೆ ದೀರ್ಘಾಯುಷ್ಯ ಉಂಟಾಗಲಿ ಅಂತಂದೇಳಿ ಪತಿಗಳ ಪಾದ ಪೂಜೆಯನ್ನು ಮಾಡೋದು, ಪತಿಯನ್ನೇ ಭೀಮೇಶ್ವರ ಅಂತಂದು ಪತಿಯೇ ಪರದೈವ, ಪತಿಯೇ ಪರಮೇಶ್ವರ ಎಂಬ ನಮ್ಮ ಶಾಸ್ತ್ರಗಳಂತೆ ಆ ದಿನ ತಮ್ಮ ಪತ್ನಿಯರೆಲ್ಲ ತಮ್ಮ ಪತಿಯ ಸೇವೆಯನ್ನು ಮಾಡ್ತಾರೆ, ಪಾದ ಪೂಜೆಯನ್ನು ಮಾಡಿ ಅವರಿಗೆ ದೀರ್ಘಾಯುಷ್ಯವಾಗಲಿ ಅಂತಂದೇಳಿ ಕೇಳಿ ಆ ಪತಿಯರಿಂದ ಮಂತ್ರಾಕ್ಷತೆಯನ್ನು ಪಡೆದುಕೊಂಡು ದೀರ್ಘ ಸುಮಂಗಲೀ ಭವ ಅಂತಂದೇಳಿ ಆಶೀರ್ವಾದವನ್ನ ಮಾಡಿಸಿಕೊಳ್ತಾರೆ. ಎಂತಹ ತತ್ವ ಇದು ಅಂದರೆ ಸತಿ ಪತಿಗಳು ಅರ್ಧನಾರೀಶ್ವರ ತತ್ವದ ಸಂಕೇತವನ್ನ ತಿಳಿಸೋದಿಲ್ಲಿ ಆಷಾಢ ಅಮಾವಾಸ್ಯೆ. ಅದಕ್ಕೋಸ್ಕರನೇ ಇದನ್ನ ಭೀಮನ ಅಮಾವಾಸ್ಯೆ ಅಂತಂದು ಸಹ ಕರಿತೀವಿ. ಇನ್ನು ಕೆಲವೊಂದು ಮಹಾಭಾರತದಲ್ಲಿ ಉಲ್ಲೇಖದಿಂದ ಮಹಾಭಾರತದಲ್ಲಿರುವ ಭೀಮನಿಂದ ಕೆಲವೊಂದು ಜನರಿಗೆ ಉಂಟಾಗಿರುವಂತಹ ಅನೇಕ ಪ್ರೇತ ಬಾಧೆಗಳನ್ನು ಸಹ ಅಂದರೆ ದುಷ್ಟ ಜನರ ಬಾಧೆ, ಪ್ರೇತಗಳ ಬಾಧೆಯನ್ನ ಉಪಟಳವನ್ನ ಕಮ್ಮಿ ಆಯಿತು. ಭೀಮನಿಂದ ಆ ಎಲ್ಲ ಪ್ರೇತಗಳ ಬಾಧೆ, ದುಷ್ಟ ರಾಕ್ಷಸರ ಹಾವಳಿ ನಿರ್ಮೂಲನೆ ಈ ದಿನ ಆಗಿದ್ದರಿಂದ ಸಕಲ ದೇವತೆಗಳು ಸಹ ಭೀಮನಿಗೆ ಅನುಗ್ರಹವನ್ನು ಮಾಡಿ ಈ ದಿನದ ಅಮಾವಾಸ್ಯೆಯನ್ನ ಭೀಮನ ಅಮಾವಾಸ್ಯೆ ಅಂತಂದೂ ಸಹ ಪ್ರಸಿದ್ಧಿಯಾಯಿತು ಅಂತಂದೇಳಿ ಒಂದು ಕಥಾ ಪ್ರಸಂಗದಲ್ಲೂ ಸಹ ಬಂದು ಹೋಗುತ್ತೆ. ಈ ದಿನ ಸಂಜೆ ನಾವು ಏನಪ್ಪ ಮಾಡಬೇಕು ಅಂತಂದ್ರೆ ವಿಶೇಷವಾಗಿ ಹಳದಿಯ ವಸ್ತ್ರವನ್ನು ಧರಿಸಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡುವುದು, ಮಹಾಲಕ್ಷ್ಮಿಯ ಅಷ್ಟೋತ್ತರ ಶತನಾಮಾವಳಿಗಳನ್ನು ಪಠಣೆಯನ್ನು ಮಾಡುವುದು ಮತ್ತು ಲಲಿತಾ ತ್ರಿಪುರ ಸುಂದರಿಯ ಸಹಸ್ರನಾಮಗಳನ್ನು ಪಾರಾಯಣವನ್ನು ಮಾಡುವುದು. ಯಾರು ಶ್ರೀವಿದ್ಯಾ ಉಪಾಸಕರಾಗಿರ್ತೀರ ಈ ದಿನ ವಿಶೇಷವಾಗಿ ಬಾಲತ್ರಿಪುರ ಸುಂದರಿಯ ಅನುಗ್ರಹವನ್ನು ಪಡೆಯೋದ್ರಿಂದ ವಿಶೇಷವಾದ ಅನುಗ್ರಹಗಳು ಉಂಟಾಗ್ತಾ ಹೋಗ್ತವೆ ವೀಕ್ಷಕರೇ. ಆದ್ದರಿಂದ ಯಾರಿಗೆ ಕುಂಡಲಿನಿ ಶಕ್ತಿಯ ಜಾಗೃತಿಯನ್ನು ಮಾಡಬೇಕು, ರೇಖಿ ವಿದ್ಯೆ ಕಲಿಬೇಕು, ಮುದ್ರಾ ವಿಜ್ಞಾನ, ಹೀಗೆ ಆಧ್ಯಾತ್ಮಿಕ ಲೋಕದಲ್ಲಿ ಅನೇಕ ಗುಪ್ತಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು ಅನ್ನೋರು ಈ ದಿನ ಬಾಲತ್ರಿಪುರ ಸುಂದರಿಯನ್ನು ಆರಾಧನೆಯನ್ನು ಮಾಡುವುದು, ಅದರ ಜೊತೆಯಲ್ಲಿ ನಾಗಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡುವುದು ಮತ್ತು ಮಾನಸ ದೇವಿಯ ಆರಾಧನೆಯಿಂದ ವಿಶೇಷವಾದ ಮಹಾಲಕ್ಷ್ಮಿಯ ಕೃಪೆಯನ್ನು ಪಡಿತಾ ಹೋಗ್ತೀರಾ. ಮತ್ತು ಅಮ್ಮನಿಗೆ ವಿಶೇಷವಾದ ಪಾಯಸದ ಕೋಸಂಬರಿಯ ನೈವೇದ್ಯವನ್ನು ಮಾಡುವುದರಿಂದ, ಅರ್ಪಣೆಯನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿ ಉಂಟಾಗಿರುವ ಸಕಲ ಸಂಕಷ್ಟಗಳಿಂದಲೂ ಸಹ
ನಾವು ಪರಿಹಾರ ಆಗ್ತಾ ಹೋಗ್ತೀವಿ. ಮತ್ತು ಈ ದಿನ ಅಮ್ಮನಿಗೆ ಬಿಲ್ವದಿಂದ ಅರ್ಚನೆಯನ್ನ ಮಾಡಿ, ಬಿಲ್ವದಿಂದ ಅರ್ಚನೆಯನ್ನ ಮತ್ತು ಗಂಧದಿಂದ ಅಭಿಷೇಕವನ್ನ ಮಾಡುವುದರಿಂದ ಸಕಲ ದುಷ್ಟಗ್ರಹ ಬಾಧೆಗಳು ಮತ್ತೆ ಜಾತಕದಲ್ಲಿ ಉಂಟಾಗಿರುವ ರಾಹುವಿನ ತೊಂದರೆ ಮತ್ತೆ ಗುರುವಿನ ಯಾವುದೇ ಶಾಪಗಳಿದ್ರೂ ಸಹ ಪರಿಹಾರ ಆಗ್ತಾ ಹೋಗ್ತೆ ಮತ್ತು ಶನಿ ದೋಷದಿಂದ ಬಿಡುಗಡೆಯನ್ನ ಹೊಂದುತ್ತಾ ಹೋಗ್ತೀರಾ. ಆದ್ದರಿಂದ ಈ ದಿನ ನೋಡಿ, ನಾಗರ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ, ಹೀಗೆ ಎಲ್ಲ ಅಮಾವಾಸ್ಯೆಗಳು ಸರ್ವಾರ್ಥ ಸಿದ್ಧಿಯೋಗದಲ್ಲಿ, ಗುರು ಪುರುಷಾಮೃತ ಸಿದ್ಧಿಯೋಗದಲ್ಲಿ ನಡೀತಾ ಇರೋದ್ರಿಂದ ನಾವುಗಳು ವಿಶೇಷವಾಗಿ ಈ ಸಮಯವನ್ನ ಸದುಪಯೋಗವನ್ನ ಮಾಡಿಕೊಳ್ಳೋಣ ಮತ್ತು ವಿಶೇಷವಾಗಿ ಕುಲಗುರುಗಳನ್ನ ಮತ್ತೆ ನಿಮ್ಮ ಗುರುಗಳನ್ನ ಪಾದಪೂಜೆಯನ್ನ ಮಾಡಿ. ಯಾಕಂತಂದ್ರೆ ಗುರುವಾರ ಬಂದಿರೋದ್ರಿಂದ ಮತ್ತು ಯಾರು ಗುರುವನ್ನ ಅಪೇಕ್ಷೆಯನ್ನ ಮಾಡ್ತಾ ಇರ್ತೀರ ಅಂಥವರು ಈ ದಿನ ಗುರುವಿನ ಬಳಿಯಲ್ಲಿ ಹೋಗಿ ಮಂತ್ರೋಪದೇಶವನ್ನು ಪಡೆಯೋದು, ಗುರುಗಳಿಂದ ವಿಶೇಷವಾದ ಗುಪ್ತ ಮಂತ್ರಗಳನ್ನು ಪಡೆಯೋದ್ರಿಂದ ವಿಶೇಷವಾದ ಧನ ಪ್ರಾಪ್ತಿಯ ಜೊತೆಯಲ್ಲಿ ಕೀರ್ತಿ ಸಮೃದ್ಧಿಗಳು ಸಹ ಉಂಟಾಗ್ತಾ ಹೋಗುತ್ತೆ. ಆದಷ್ಟು ಗುರುವಿನ ಅನುಗ್ರಹವನ್ನ ಈ ದಿನ ಪಡೆಯಬೇಕು ಅಂತಂದು ಕಾಲಜ್ಞಾನವೂ ಸಹ ತಿಳಿಸ್ತಾರಿಂದ ಪ್ರತಿಯೊಬ್ಬರೂ ಸಹ ಗುರುವಿನ ಸೇವೆಯನ್ನ ಮಾಡಿ, ಗುರುವಿನ ಮಂತ್ರ ಜಪವನ್ನು ಮಾಡಿ, ಇದರಿಂದ ಸಕಲ ಸದ್ಬುದ್ಧಿಗಳು ಮತ್ತೆ ಸಕಲ ಸಮೃದ್ಧಿಗಳು ಸಹ ನಿಮಗೆ ಪ್ರಾಪ್ತವಾಗುತ್ತಾ ಹೋಗುತ್ತೆ. ಏಕೆಂದರೆ ಅರಮನೆದರು ಗುರು ಕಾಯುವ ಅಂತಂದು ಹೇಳುತ್ತೆ ನಮ್ಮ ಶಾಸ್ತ್ರ. ಆದ್ದರಿಂದ ಗುರುವಿನ ಸೇವೆಗೆ ಸರ್ವಶ್ರೇಷ್ಠ ಅಂತಂದು ಸಕಲ ವೇದ ಪುರಾಣಗಳೇ ಸಹ ಸಾರ್ತಾ ಇದೆ. ನಾ ಗುರೋರಧಿಕಂ ಅಂತಂದು ಹೇಳ್ತಾ ಇದ್ರಿಂದ ಗುರುವಿನ ಸೇವೆಯೇ ಸರ್ವಶ್ರೇಷ್ಠವಾದ ಸೇವೆಯಾಗಿದೆ. ಆದ್ದರಿಂದ ಈ ದಿನ ನಾವು ಗುರುವಿನ ಜೊತೆಯಲ್ಲಿ ನಾಗ ದೇವತೆಯನ್ನು ಸಹ ಆರಾಧನೆಯನ್ನ ಮಾಡ್ತಾ ಬರೋಣ. ಇನ್ನ ವಿಶೇಷವಾಗಿ ಈ ಅಮಾವಾಸ್ಯೆಯಲ್ಲಿ ನಾಗರ ಅಮಾವಾಸ್ಯೆ ಮತ್ತು ಭೀಮನ ಅಮಾವಾಸ್ಯೆಯನ್ನು ಸೇರಿದ್ರಿಂದ ವಿಶೇಷವಾಗಿ ನಾಳೆ ಸೌಭಾಗ್ಯ ಹೋಮವನ್ನ ಸಹ ಶ್ರೀಮಠದಲ್ಲಿ ನಡೀತಾ ಇದೆ. ಇಂತಹ ಸೌಭಾಗ್ಯ ಹೋಮದಲ್ಲಿ ಸಕಲ ಭಕ್ತಾದಿಗಳು ಸಹ ಪಾಲ್ಗೊಂಡು ಆ ಸೌಭಾಗ್ಯ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆಯುವುದರಿಂದ ಸಕಲ ಸಿರಿ ಸಂಪತ್ತುಗಳು ಸಹ ನಿಮ್ಮದಾಗಲಿ ಅಂತಂದೇಳಿ ನಾವುಗಳು ಜಗನ್ಮಾತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಹೋಗ್ತೀವಿ. ಇನ್ನ ಹಲವಾರು ಜನ ಶ್ರೀಪೀಠಕ್ಕೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಕಾರಣ ಏನಂತಂದ್ರೆ, ಗುರುಗಳೇ, ವರಮಹಾಲಕ್ಷ್ಮಿ ಹಬ್ಬವನ್ನ ಯಾವ ದಿನ ಆಚರಿಸಿದರೆ ವಿಶೇಷ ಫಲವನ್ನ ನಾವು ಪಡೆಯಬಹುದು ಅಂತಂದೇಳಿ ಎಲ್ಲರೂ ಸಹ ಕೇಳ್ತಾ ಇದ್ದಾರೆ. ಆದ್ದರಿಂದ ಬರುವ ಈ ಆಗಸ್ಟ್ 8ರಂದು ಶುಕ್ರವಾರದಂದು 8ನೇ ತಾರೀಕು 8ನೇ ತಿಂಗಳು 2025ರಂದು ಸಕಲರು ಸಹ ಶ್ರದ್ಧಾ ಭಕ್ತಿಯಿಂದ ಆ ತಾಯಿ ವರಮಹಾಲಕ್ಷ್ಮಿಯನ್ನ ನೀವು ಆಚರಿಸಿ. ಇದರೊಳಗೆ ಸಕಲ ಸೌಭಾಗ್ಯಗಳನ್ನು ಸಹ ನೀವು ಪಡಿತಾ ಹೋಗ್ತೀರಾ. ಈ ವರಮಹಾಲಕ್ಷ್ಮಿಯ ಹಬ್ಬದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಹೋಗ್ತೀವಿ. ಆದರೆ ಸಕಲ ಭಕ್ತರಿಗೂ ಸಹ 8ನೇ ತಾರೀಕು ಆಗಸ್ಟ್ನಂದು ಈ ವರಮಹಾಲಕ್ಷ್ಮಿಯ ಹಬ್ಬದ ಆಚರಣೆಗೆ ಪ್ರಶಸ್ತವಾಗಿದೆ ಅಂತಂದು ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ, ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲರಿಗೂ ಸನ್ಮಂಗಲವನ್ನ ದಯಪಾಲಿಸಲಿ, ಇಡೀ ವಿಶ್ವಕ್ಕೆ ಶಾಂತಿ ಪ್ರೇಮಾದಿಗಳನ್ನ ಪಸರಿಸಲಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ಶುಭಾಶೀರ್ವಾದವನ್ನು ನೀಡುತ್ತಾ, ಓಂ ನಮಃ ಶಿವಾಯ.